ಮುಜುಕುಂದ ಮಹಾಮುನಿ ತಪಸ್ಸು ಮಾಡಿದ ಕೆರೆಯಿಂದಾಗಿ ಮುಜುಂಗಾವು ಎಂದು ಹೆಸರಾದ ಕುಂಬ್ಳೆಯ ಮುಜಂಗಾವು ಶ್ರೀ ಪಾರ್ಥಸಾರಥಿ ದೇವಸ್ಥಾನದ ಮುಂಭಾಗದ ಕೆರೆಯಲ್ಲಿ ಪ್ರತಿ ವರ್ಷ ತುಲಾ ಅಥವಾ ಕಾವೇರಿ ಸಂಕ್ರಮಣಕ್ಕೆ ನಡೆಯುವ ತೀರ್ಥಸ್ನಾನಕ್ಕೆ 30,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಈ ಬಾರಿಯೂ ಸಾಕ್ಷಿಯಾದರು. ಮಹಾಪೂಜೆ ಬಳಿಕ ಶ್ರೀ ಪಾರ್ಥಸಾರಥಿ ದೇವರ ತೀರ್ಥ ಮಂಟಪದಲ್ಲಿ ತಂತ್ರಿಗಳು ಹಾಗೂ ವೃತ್ತಿಜರಿಗೆ ಅನ್ನದಾನ ಮಾಡುವ ವಿಶೇಷ ಕ್ರಮವಿದೆ. ಈ ಬಗ್ಗೆ ದೇಲಂಪಾಡಿ ಶ್ರೀ ಗಣೇಶ ತಂತ್ರಿಯವರು ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದರು. ವಿಶೇಷವಾಗಿ ನಮ್ಮ ಈ ಪರಶುರಾಮನ ಸೃಷ್ಟಿಯಲ್ಲಿ ಹೇಳುವಂಥದ್ದೇ ಒಂದು ಕ್ಷೇತ್ರ ಬೆಳಗಬೇಕು ಅಂತಾದರೆ 5 ವಿಧಿಯಾಗಿರುವಂತಹ ಒಂದು ವಿಧಿವಿಧಾನಗಳು ನಡಿಬೇಕು ಅಂತ. ಯಾವುದು ಅಂತ ಕೇಳಿದರೆ ಆಚಾರ್ಯ ತಪಸ, ಆಮ್ನಾಯ ಜಪ, ನಿತ್ಯ ನೈಮಿತ್ಯ, ಉತ್ಸವ, ಅನ್ನದಾನ ಎನ್ನುವಂಥದ್ದು. ಅನ್ನದಾನದಲ್ಲಿ ಪ್ರಾರಂಭದಲ್ಲಿ ಅಸ್ತೋದಕ ಎನ್ನುವಂಥದ್ದು ದೇವರ ಹೃದಯ ಎನ್ನುವಂಥದ್ದು ಕರೆಸಲ್ಪಡುವಂತಹ ಆ ತೀರ್ಥ ಮಂಟಪದಲ್ಲಿ ನಡೆಸಬೇಕಂತೆ. ಅದಕ್ಕೆ ಯೋಗ್ಯವಾಗಿರುವಂತಹ ವಿದ್ವತ್ ಜನರನ್ನು ಕರೆಸಿ ಅವರಿಗೆ ಯಥೋಚಿತವಾಗಿರುವಂಥ ದಾನ ದಕ್ಷಿಣಾದಿಗಳನ್ನು ಕೊಟ್ಟು, ಮತ್ತು ಎಷ್ಟು ದಾನ ದಕ್ಷಿಣಾದಿಗಳನ್ನು ಕೊಟ್ಟರೂ ಸಮೇತ ಅವರನ್ನು ಸಂತೋಷಪಡಿಸಲಿಕ್ಕೆ ಅಸಾಧ್ಯ. ಆದರೆ ಸಂತೋಷಪಡಿಸಲಿಕ್ಕೆ ಸಾಧ್ಯ ಯಾವುದರಿಂದ ಅಂತ ಕೇಳಿದರೆ ಕೇವಲ ಅನ್ನದಾನದಿಂದ ಮಾತ್ರ. ಹಾಗೆ ಅನ್ನದಾನವನ್ನು ಕೊಟ್ಟು ಅವರ ಸುಪ್ರಸನ್ನ ಮನಸ್ಸಿನೊಂದಿಗೆ ಈ ನಡೆಸಿಕೊಂಡು ಬಂದಿರುವಂಥ ಈ ಕಾರ್ಯ ದೇವರ ಸನ್ನಿಧಿಗೆ ಸಮರ್ಪಣೆಯಾಗಲಿ, ದೇವರ ಅನುಗ್ರಹ ಬಂದ ಭಕ್ತರಿಗೆ ಸಿಗಲಿ ಅನ್ನುವಂಥ ಒಂದು ಆಶೀರ್ವಚನ ಸಿಕ್ಕಿತು ಅಂತಾದರೆ ಅದು ದೇವರು ಪ್ರತ್ಯಕ್ಷ ರೂಪದಲ್ಲಿ ಬ್ರಾಹ್ಮಣರ ಮುಖಾನ ಕೊಡುವುದು ಎನ್ನುವಂಥದ್ದು ನಮ್ಮ ಸಂಕಲ್ಪ. ಆ ರೀತಿಯಲ್ಲಿ ಒಂದು ವೈದಿಕ ವಿದ್ವಾಂಸರಿಗೆ ಇಲ್ಲಿ ನಾವು ಅನ್ನದಾನ ಮಾಡುವಂಥ ಸಂಪ್ರದಾಯ. ಪಲ್ಲಪೂಜೆಯ ಬಳಿಕ 30,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಅನ್ನ ಸಂತರ್ಪಣೆ ಸ್ವೀಕರಿಸಿದರು.